ಅಮೆರಿಕಾದಲ್ಲಿ ಗೋಮಾತೆಗೆ ಪೂಜೆ. ಸನಾತನಕ್ಕೆ ಶರಣಾದ ಲಾಸ್ ಏಂಜಲೀಸ್ ಜನತೆ. ಗೋಪೂಜೆ ಎಷ್ಟೊಂದು ಶ್ರದ್ಧಾಭಕ್ತಿಯಿಂದ ನಡೀತಾ ಇದೆ ನೋಡಿ. ಇದು ಭಾರತದ ಯಾವುದೇ ದೇವಸ್ಥಾನವಲ್ಲ ಅಥವಾ ಗೋಶಾಲೆಯಲ್ಲ, ಬದಲಾಗಿ ಇಂಥ ಪೂಜೆ ನಡೀತಾ ಇರೋದು ದೂರದ ಅಮೆರಿಕಾದಲ್ಲಿ. ಅಮೆರಿಕಾದ ಲಾಸ್ ಏಂಜಲೀಸ್ನಂತಹ ದೂರದ ನಗರದಲ್ಲಿ ಭಕ್ತಿಯ ಪರಾಕಾಷ್ಠೆಯಾಗಿ ನಡೆದ ಪ್ರಭುಪಾದ ಉತ್ಸವದಲ್ಲಿ ಕಂಡುಬಂದಿದ್ದೇ ಈ ಗೋಪೂಜೆ. ಗೋವು ಕೇವಲ ಒಂದು ಪ್ರಾಣಿಯಲ್ಲ, ಅದು ಪೃಥ್ವಿಯ ಮೇಲೆ ಭಗವಂತನ ಕೃಪೆಯನ್ನು ಹೊತ್ತು ತರುವ ಒಂದು ಪವಿತ್ರ ಜೀವ ಅನ್ನೋದನ್ನ ಈ ಅಮೆರಿಕನರು ಜಗತ್ತಿಗೆ ಸಾರುತ್ತಿದ್ದಾರೆ. ಭಾರತೀಯ ಸಂಸ್ಕೃತಿಯಲ್ಲಿ ಗೋವಿಗೆ ಮಾತೃಸ್ಥಾನವಿದೆ. ಗೋವು ಕೇವಲ ಒಂದು ಪ್ರಾಣಿಯಲ್ಲ, ಅದು ಭಕ್ತಿಯ ಪ್ರತೀಕ. ಗೋಪೂಜೆ ಇದು ಭಾರತೀಯರಲ್ಲಿ ಅನಾದಿ ಕಾಲದಿಂದಲೂ ನಡೆದು ಬಂದಿದೆ. ಆದರೆ ಲಾಸ್ ಏಂಜಲೀಸ್ನಲ್ಲಿ ನಡೆದ ಗೋಪೂಜೆಯ ಭಕ್ತಿಪೂರ್ಣ ಕ್ಷಣಗಳನ್ನು ನೋಡಿ. ಭಾರತೀಯರು ನಾಚುವಷ್ಟು ಶ್ರದ್ಧಾಭಕ್ತಿಯಿಂದ ಇವರು ಗೋಮಾತೆಯ ಪೂಜೆ ಮಾಡುತ್ತಿದ್ದಾರೆ. ಈ ಸಮಾರಂಭದಲ್ಲಿ ಗೋವುಗಳಿಗೆ ನಡೆಯುತ್ತಿರುವ ಸೇವೆ ಗಮನಿಸಿ. ಭಕ್ತರು ಅವುಗಳಿಗೆ ಹಣ್ಣುಗಳನ್ನು ನೀಡುತ್ತಿದ್ದಾರೆ, ಪ್ರೀತಿಯಿಂದ ಅವುಗಳನ್ನು ಸ್ಪರ್ಶಿಸುತ್ತಿದ್ದಾರೆ. ಇಲ್ಲಿ ಯಾವುದೇ ಭೇದ ಭಾವವಿಲ್ಲ, ಯಾವುದೇ ಅಂತರವಿಲ್ಲ, ಕೇವಲ ಭಕ್ತಿ ಮತ್ತು ವಾತ್ಸಲ್ಯ ಮಾತ್ರ. ಈ ಕೀರ್ತನೆಗಳ ಈ ದಿವ್ಯ ಧ್ವನಿ ಮನುಷ್ಯನ ಮನಸ್ಸನ್ನು ಶುದ್ಧಗೊಳಿಸುತ್ತಿದೆ. ಈ ಮುಗ್ಧ ಪ್ರಾಣಿಗಳ ಜೊತೆಗಿನ ಒಡನಾಟ ಮನಸ್ಸಿಗೆ ಉಲ್ಲಾಸವನ್ನು ನೀಡುತ್ತಿದೆ. ಪ್ರಾಣಿಗಳು ಕೂಡ ಮನುಷ್ಯನ ಪ್ರೀತಿಯ ಭಾಷೆಯನ್ನು ಅರ್ಥ ಮಾಡಿಕೊಳ್ಳಬಲ್ಲವು ಎಂಬುದಕ್ಕೆ ಇಲ್ಲಿನ ಪ್ರತಿಯೊಂದು ಕ್ಷಣವೂ ಸಾಕ್ಷಿಯಾಗಿದೆ. ಸೇವೆ ಮತ್ತು ಸಂರಕ್ಷಣೆಯ ಸಂಕಲ್ಪ. ನಮ್ಮ ಶಾಸ್ತ್ರಗಳು ಹೇಳುವಂತೆ ಗೋವುಗಳು ಸಪ್ತ ಮಾತೃಗಳಲ್ಲೊನ್ನು. ಶ್ರೀಕೃಷ್ಣನಿಗೆ ಗೋವುಗಳೆಂದರೆ ಎಲ್ಲಿಲ್ಲದ ಮಮತೆ. ಗೋಪಾಲ ಎಂದರೆ ಗೋವುಗಳನ್ನು ಸಾಕಿ ಸಲಹುವವನು ಎಂದು ಅರ್ಥ. ಕೃಷ್ಣ ಗೋವುಗಳನ್ನು ರಕ್ಷಿಸಿದಂತೆ ನಾವು ಕೂಡ ಈ ಪ್ರಕೃತಿಯ ಭಾಗವಾಗಿರುವ ಗೋಸಂಪತ್ತನ್ನು ರಕ್ಷಿಸಬೇಕಾದ ಜವಾಬ್ದಾರಿಯನ್ನು ಹೊಂದಿದ್ದೇವೆ. ಈ ಪೂಜೆಯ ಮೂಲಕ ಲಾಸ್ ಏಂಜಲೀಸ್ನ ಜನ ಜಗತ್ತಿಗೆ ಹೊಸ ಸಂದೇಶವನ್ನು ಸಾರಿದ್ದಾರೆ. ಈ ಗೋಪೂಜೆಯ ಸಮಾರಂಭ ಭಕ್ತಿ, ಕೀರ್ತನೆ ಮತ್ತು ಸೇವೆಯ ಒಂದು ಅಪೂರ್ವ ಸಂಗಮ. ಗೋವುಗಳನ್ನು ಪೂಜಿಸುವುದು ಎಂದರೆ ದೈವತ್ವವನ್ನು ಪೂಜಿಸುವುದು ಎಂದು ಇಲ್ಲಿನ ಜನರೂ ಕೂಡ ನಂಬುತ್ತಾರೆ. ಮತ್ತು ಅವರಿಗೆ ಕೃಷ್ಣನಿಗೆ ಪ್ರಿಯವಾದ ಗೋವುಗಳ ಮೇಲೆ ಶ್ರೀಕೃಷ್ಣನಷ್ಟೇ ಭಕ್ತಿ. ಒಟ್ಟಾರೆ ದೂರದ ಅಮೆರಿಕಾದಲ್ಲಿ ಗೋಮಾತೆಗೆ ಸಲ್ಲುತ್ತಿರುವ ಈ ಗೌರವ ನೋಡಿ ಭಾರತದ ಹಿಂದೂಗಳು ನಿಜಕ್ಕೂ ಹೆಮ್ಮೆ ಪಡಲೇಬೇಕಲ್ವೇ? ನೀವೇನಂತೀರಿ?